ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದಾರೆ ಅಶೋಕ್ ಆಗ್ರಿಸಿಟಿ ಯೂಟ್ಯೂಬ್ ಚಾನಲ್ ರೈತ ಮಿತ್ರರು. ಸೊ ಇವತ್ತು ವಿಡಿಯೋದಲ್ಲಿ ಅಮೆರಿಕನ್ ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತೆ ಮಿಲ್ಕಿಂಗ್ ಪ್ರೋಸೆಸ್ ವಿಡಿಯೋನ ಮಾಡ್ತಾ ಹೋಗೋಣ. ಸೊ ಮಿಲ್ಕನ್ನು ಯಾವ ರೀತಿ ತೆಗಿತಾರೆ, ಇವರು ಎಷ್ಟು ತೆಗಿತಾರೆ, ಎಷ್ಟು ಮಿಲ್ಕನ್ನು ಕೊಡುತ್ತೆ ಪರ್ ಕಾವು, ಸೊ ಯಾವ ಒಂದು ರೇಂಜಲ್ಲಿ ತೆಗಿತಾರೆ ಅನ್ನೋದನ್ನು, ಮತ್ತು ಇಲ್ಲಿನ ಒಂದು ಸಾವಿರಾರು ಹಸುಗಳು ಯಾವ ರೀತಿ ಬೆದೆಗೆ ಬಂದಿದ್ದಾವೆ, ಸೊ ಅವುಗಳ ಆರೋಗ್ಯದಲ್ಲಿ ಏನಾಗಿದೆ, ಸೊ ಕರು ಎಷ್ಟನೇ ಕರು ಹಾಕಿದೆ, ಎಷ್ಟು ಹಾಲು ಕೊಡ್ತಾ ಇದೆ, ಸೊ ಇದನ್ನೆಲ್ಲನೂ ಯಾವ ರೀತಿ ಅವರು ಮೇಂಟೈನ್ ಮಾಡ್ಬೋದು. ಈಗ 2-3 ಆದರೆ ನಾವು ಅದನ್ನು ಗುರುತಿಸ್ಬೋದು, ಬೇಗನೆ ಇದು ಮಾಡ್ಬೋದು. ಬಟ್ ಇಲ್ಲಿ ಸಾವಿರಾರು ಹಸುಗಳಿರೋದ್ರಿಂದ ಸೊ ಅದನ್ನು ಯಾವ ರೀತಿ ಅದನ್ನು ಪತ್ತೆ ಹಚ್ಚುತ್ತಾರೆ. ಸೊ ಇದು ಮೇಯ್ನ್ ಅವರಲ್ಲಿರ್ತಕ್ಕಂತಹ ಒಂದು ಉತ್ತಮ ತಂತ್ರಜ್ಞಾನ. ಸೊ ಅದಕ್ಕೆ ತುಂಬಾ ಒಂದು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಪ್ರೋಸೆಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಮೇಯ್ನ್ ಇಲ್ಲಿ ಮಿಲ್ಕಿಂಗ್ ಹಾಲಿಗೆ ಸಂಬಂಧಪಟ್ಟಂತೆ ಸೊ ನೀವೀಗ ಆಲ್ರೆಡಿ ಮುಂದೆ ನೋಡಿದಂತಹ ವಿಡಿಯೋದಲ್ಲಿ ಸರತಿ ರೂಪದಲ್ಲಿ ಸೊ ಒಂದು ಟೈಮ್ಗೆ 20-25 ಹಸುಗಳು ನಿಲ್ಲುವಂತಹ ಒಂದು ಚೇಂಬರನ್ನು ರೆಡಿ ಮಾಡಿರ್ತಾರೆ. ಸೊ 25 ಹಸುಗಳನ್ನು ಜಸ್ಟ್ 5-10 ಮಿನಿಟ್ಸ್ ಒಳಗಡೆ ಎಲ್ಲ ಹಾಲನ್ನು ತೆಗಿಬೇಕು. ಸೊ ಆ ಪ್ರೋಸೆಸ್ ಇರುತ್ತೆ. ಅಲ್ಲಿರ್ತಕ್ಕಂಥವರು 2 ಮೆಂಬರ್ಸ್ ಇರ್ತಾರೆ. ಸೊ ಎಲ್ಲವನ್ನು ಸಹ ನಿಪ್ಪಲ್ಗೆ ಅಟ್ಯಾಚ್ ಮಾಡಿದ ತಕ್ಷಣ ಫಸ್ಟ್ ಅದನ್ನು ಯಾವುದೇ ರೀತಿ ಅಂದರೆ ಡಿಪ್ ಮಾಡಿಬಿಟ್ಟು ಸೊ ಆ ಒಂದು ನಿಪ್ಪಲ್ಸನ್ನು ಡಿಪ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಸೊ ಇವುಗಳನ್ನು ಆ ಒಂದು ಏನು ಕಪ್ಸ್ ಇರುತ್ತೆ ಮಿಲ್ಕಿಂಗ್ ಕಪ್ಸನ್ನು ಅಡ್ಯಾಪ್ಟ್ ಮಾಡ್ತಾರೆ. ಸೊ ಮಿಲ್ಕಿಂಗ್ ಕಪ್ಸ್ ಅಡಾಪ್ಟ್ ಮಾಡಿದ ನಂತರ ಸೊ ಫಾಸ್ಟಾಗಿ ಮಿಲ್ಕನ್ನು ಅದು ಎಳ್ಕೊಳ್ಳುತ್ತೆ. ಸೊ ಅದು ಯಾವುದೇ ರೀತಿ ಆ ಹೀಲ್ ಮಾಡಿದಂತಹ ಮಿಲ್ಕು ಟೋಟಲ್ಲಾಗಿ ಸೊ ಪೈಪಿನ ಮುಖಾಂತರ ಒಂದು ದೊಡ್ಡ ಟ್ಯಾಂಕರ್ನ ಸೇರ್ಕೊಳ್ತವೆ. ದೊಡ್ಡ ಟ್ಯಾಂಕರಿಂದ ಅದು ಮತ್ತೊಂದು ಔಟ್ಗೆ ಅಂದರೆ ಹೊರಕ್ಕೆ ಲಾರಿಗಳಿಗೆ ತುಂಬೋದಕ್ಕೋಸ್ಕರ ಒಂದು ದೊಡ್ಡ ಟ್ಯಾಂಕರ್ಗೆ ಸೇರುವಂಥ ಪ್ರೋಸೆಸ್ ಮಾಡಿರ್ತಾರೆ. ಇಲ್ಲಿ ಹಾಲನ್ನು ಕೈಯಿಂದ ಮುಟ್ಟುವಂತಹ ಯಾವುದೇ ಅವಕಾಶಗಳು ಇಲ್ಲಿರೋದಿಲ್ಲ. ಸೊ ಟೋಟಲಿ ಕೆಚ್ಚಲಿನಿಂದ ಟ್ಯಾಂಕಿಗೆ ನೇರವಾಗಿ ಸೊ ಹೋಗುತ್ತೆ. ಈ ಹಾಲು ಅವರ ಒಂದು ಸೂಪರ್ ಮಾರ್ಕೆಟ್ಗಳಲ್ಲಿ 2 ಡೇಸಲ್ಲಿ ಸಿಗುತ್ತಂತೆ. ಆಗ ತೆಗೆದಂತಹ ಹಾಲು ಅವರ ಒಂದು ಸೂಪರ್ ಮಾರ್ಕೆಟಲ್ಲಿ ಅವರು ಉಪಯೋಗಕ್ಕೆ ಅವರ ಒಂದು ಕನ್ಸಂಪ್ಷನ್ಗೆ ಸಿಗೋದು 2 ಡೇಸ್ ಟೈಮ್ ತಗೊಳುತ್ತಂತೆ ಪ್ರೋಸೆಸ್ ನಡೆಯೋದಕ್ಕೆ. ಸೊ ಇನ್ ಕೇಸ್ ಅದು ಚೀಸು ಅದು ಇದು ಅಂತೇಳಿ ಮತ್ತೊಂದು ಇದರಲ್ಲಿ ಬೇರೆದಕ್ಕೆ ಹೋದರೆ ಸೊ ಆ ರೀತಿಯಾಗಿಯೂ ಅದು ಕನ್ಸ್ಯೂಮ್ ಆಗುತ್ತೆ. ಓಕೆ, ಹಾಲಿನ ಪ್ರೋಸೆಸ್ಸು ಸೊ ಪರ್ ಕವು ಕನಿಷ್ಠ ಅಂದರೆ 30 ಲೀಟರ್ ಹಾಲನ್ನು ಪರ್ ಟೈಮ್ 30 ಲೀಟರ್ ಹಾಲನ್ನು ಕೊಡುವಂಥ ಕೆಪಾಸಿಟಿನ ಹೊಂದಿರ್ತಾರೆ. ಅಂಥ ಕವುಗಳನ್ನೇ ಇಟ್ಟಿರ್ತಾರೆ. ಅದೇ ಬ್ರೀಡನ್ನು ಅವರು ಮೇಂಟೈನ್ ಮಾಡಿರ್ತಾರೆ. ಸೊ ಇಲ್ಲಿ 90, 100, 120, 100 ಲೀಟರ್ಗಿಂತ ಮೇಲೆ ಹಾಲು ಕೊಡುವಂಥ ಹಸುಗಳಿರ್ತಾರೆ. ಹಾಗಾದರೆ ಈ ಹಸುಗಳನ್ನು 100 ಲೀಟರ್ಗಿಂತ ಮೇಲೆ ಕೊಡುವ ಹಸುಗಳನ್ನು ಎಷ್ಟು ಟೈಮ್ ಅವರು ಮಿಲ್ಕಿಂಗ್ ಮಾಡಬೇಕಾಗುತ್ತೆ ಅಂದರೆ ಕನಿಷ್ಠ 3 ಸಲ ಇವರು ಒಂದು ದಿನಕ್ಕೆ 3 ಸಲ ಮಿಲ್ಕಿಂಗ್ ಮಾಡ್ತಾರೆ. ನಾವಾದರೆ ಬೆಳಗ್ಗೆ ಸಾಯಂಕಾಲ. ಸೊ ಅವರು ಮಧ್ಯಾಹ್ನವೂ ಸಹ ಮಿಲ್ಕಿಂಗ್ ಪ್ರೊಸೆಸ್ ಅನ್ನೋದು ಕಂಟಿನ್ಯೂಸ್ ಆಗಿ ನಡೀತಲೇ ಇರ್ತದೆ. ಯಾಕೆಂತಂದರೆ ಸುಮಾರಲ್ಲಿ ಸಾವಿರಾರು ಹಸುಗಳನ್ನ ಮೇಂಟೈನ್ ಮಾಡಿರೋದ್ರಿಂದ ಸೊ ಅಟ್ ಎ ಟೈಮ್ ಎಲ್ಲನೂ ತೆಗೆಯೋಕ್ಕಾಗಲ್ಲ. ನಾನು ಆಗಲೇ ಹೇಳಿದಂತೆ 25 ಹಸುಗಳು 5 ಮಿನಿಟ್ಸ್ ಟೈಮಲ್ಲಿ ತೆಗೆದು ಬಿಡಬೇಕು. ಸೊ ಆ ರೀತಿ ಸರತಿ ರೂಪದಲ್ಲಿ 25 ಆದಮೇಲೆ ಮತ್ತೆ 25 ಈ ರೀತಿ ಕಂಟಿನ್ಯೂಸ್ ಆಗಿ ಹಾಲು ತೆಗೆಯುವಂತಹ ಪ್ರೋಸೆಸ್ಸು ಡೇ ಫುಲ್ ತೆಗಿತಾರೆ. ಸೊ ಆ ರೀತಿ ನಡೀತಲೇ ಹೋಗ್ತಾ ಇರುತ್ತೆ. ಅದಾದ ನಂತರ ಈಗ ಹಾಲು ತೆಗೆದ ನಂತರ ತಕ್ಷಣ ಅವು ನೀರಿಗೆ ಹೋಗ್ತವೆ. ನೀರನ್ನ ಅಭ್ಯಾಸ ಮಾಡ್ತಾರೆ, ನೀರು ಕುಡಿತಕ್ಕಂಥದ್ದು. ಸೊ ಅದು ಒಳ್ಳೆಯ ಅಭ್ಯಾಸ. ನಾವು ಸಹ ಆ ರೀತಿ ಮಾಡಬೇಕು. ಹಾಲು ತೆಗೆದ ತಕ್ಷಣ ನೀರಿಗೆ ಹಸುಗಳನ್ನು ಬಿಡಬೇಕು. ಇವು ಒಂದು ರೀತಿಯಾಗಿ ಮೆಕ್ಯಾನಿಕಲ್ ಲೈಫನ್ನು ಅಡ್ಯಾಪ್ಟ್ ಮಾಡ್ಕೊಂಡಿರ್ತವೆ. ಇವು ಆ ಟೈಮ್ ಕರೆಕ್ಟಾಗಿ ಅಂದರೆ ಆ ರೀತಿ ಬರೋದಕ್ಕೆ ಸೆಟಪ್ ಮಾಡಿರ್ತಾರೆ. ಸೊ ಬಂದ ತಕ್ಷಣ ಸರತಿಯಲ್ಲಿ 25 ಹಸುಗಳು ನಿಲ್ತವೆ, ಹಾಲನ್ನು ಕೊಡ್ತವೆ. ಕೊಟ್ಟ ತಕ್ಷಣ ಅವು ನೀರು ಕುಡಿತವೆ. ನೀರು ಕುಡಿದು ಮತ್ತೆ ಆ ಫೀಡಿಂಗ್ ಅವರ ಒಂದು ವಾಸಸ್ಥಾನಕ್ಕೆ ಮನೆಗಳಿಗೆ ಹೊರಟೋಗ್ತವೆ. ಸೊ ನೆಕ್ಸ್ಟ್ 25 ಹಸುಗಳು ಬರ್ತವೆ. ಈ ರೀತಿಯಾಗಿ 3 ಟೈಮ್ ಆ ಒಂದು ಇದರನ್ನು ಮಿಲ್ಕನ್ನು ತೆಗಿತಾ ಇರ್ತಾರೆ. ಕಂಟಿನ್ಯೂಸ್ ಪ್ರೊಸೆಸ್ ಆಗಿ ಫಾಸ್ಟಾಗಿ ತೆಗಿತಾ ಇರ್ತಾರೆ. ಸೊ ಆ ಒಂದು ಪೈಪ್ಗಳ ಮುಖಾಂತರ ಹಾಲು ಒಂದು ಕಡೆ ಸ್ಟೋರ್ ಆಗ್ತಾ ಇರುತ್ತೆ. ಹಾಗಾದರೆ ಇವುಗಳಿಗೆ ಮೇನ್ಲಿ ಆ ಒಂದು ಆರೋಗ್ಯವನ್ನು ಗುರುತಿಸೋದು ಹೇಗೆ, ಪರ್ ಕವು ಎಷ್ಟು ಮಿಲ್ಕ್ ಕೊಟ್ಟಿದೆ, ಸೊ ಇದನ್ನೆಲ್ಲವನ್ನು ರೆಕಾರ್ಡ್ ಮಾಡ್ತಾರೆ. ಹೇಗೆ ಅಂತ ಅಂದರೆ ಅದಕ್ಕೊಂದು ಅದರ ಕಾಲಲ್ಲಿರುವಂತಹ ಒಂದು ಬಾರ್ಕೋಡನ್ನು ಅಡ್ಯಾಪ್ಟ್ ಮಾಡಿರ್ತಾರೆ, ಅಂದರೆ ಸ್ಟಿಕ್ ಮಾಡಿರ್ತಾರೆ. ಆ ಒಂದು ಸ್ಟಿಕ್ ಮುಖಾಂತರ ಅದು ಹಾಲು ಕರೀಲಿಕ್ಕೆ ಬಂದಾಗ ಅಲ್ಲಿ ಒಂದು ಸ್ಕ್ಯಾನರನ್ನು ಅಡಾಪ್ಟ್ ಮಾಡಿರ್ತಾರೆ. ನಿಮ್ಗೆ ತೋರಿಸ್ತೀನಿ ಅದನ್ನು. ಸೊ ಸ್ಕ್ಯಾನರ್ ಯಾವ ರೀತಿ ಸ್ಕ್ಯಾನ್ ಮಾಡುತ್ತೆ ಅಂತ. ಆ ಸ್ಕ್ಯಾನ್ ಮಾಡಿದಾಗ ಸೊ ಅಲ್ಲಿ ಮೇಲೆ ಬರುವಂತಹ ಒಂದು ಮೀಟರ್ ಟೋಟಲಿ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕಂಪ್ಯೂಟರಲ್ಲಿ ಡಿಸ್ಪ್ಲೇ ಆಗೋ ರೀತಿ ತೋರಿಸುತ್ತೆ. ಸೊ ಅದರ ಕರು ಎಷ್ಟೇ ಕರು, ಈಗ ಎಷ್ಟು ಹಾಲು ಕೊಟ್ಟಿದೆ, ಸೊ ಲಾಸ್ಟ್ ಲ್ಯಾಕ್ಟೇಷನ್ಸಲ್ಲಿ ಎಷ್ಟು ಹಾಲು ಕೊಟ್ಟಿದೆ, ಯಾವಾಗ ಗಬ್ಬ ಆಗುತ್ತೆ, ಹೀಟಿಗೆ ಬಂದಿದೆಯಾ, ಸೆಮೆನ್ ಮಾಡಬೇಕಾ, ಅಥವಾ ಅದಕ್ಕೆ ಹೀಟ್ ಏನಾದರೂ ಜ್ವರ ಏನಾದರೂ ಇದೆಯಾ ಇಲ್ವಾ, ಸೊ ಮಿಲ್ಕ್ ಕಡಿಮೆ ಆಗಿದೆಯಾ ಹೆಚ್ಚಾಗಿದೆಯಾ, ಪ್ರತಿ ಡೀಟೇಲ್ಸನ್ನು ಸೊ ಅಲ್ಲಿ ಹಿಂದಿನ ಲ್ಯಾಕ್ಟೇಷನ್ನಲ್ಲಾಗಿರೋ ಒಂದು ಕಂಪ್ಯಾರಿಸನ್ ಕೂಡ ಮಾಡ್ಬೋದು ಆ ಒಂದು ಮಿಷಿನ್ ಮುಖಾಂತರ, ಆ ಒಂದು ಬಾರ್ಕೋಡ್ ಸ್ಕ್ಯಾನರ್ ಮುಖಾಂತರ.
ಐ ಮೀನ್ ಸ್ಕ್ಯಾನ್ ಮಾಡಿ ಅದರ ಒಂದು ಅದಕ್ಕೆ ಒಂದು ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಇದ್ದಂತೆ ಪ್ರತಿಯೊಂದಕ್ಕೂ ಒಂದೊಂದಕ್ಕೂ ಕಾಲಲ್ಲಿ ಸೊ ಆ ರೀತಿ ಅಡಾಪ್ಟ್ ಮಾಡಿರ್ತಾರೆ. ಅದನ್ನು ಹಾಲು ಕರೆಯೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅದೇ ಆಟೋಮೆಟಿಕ್ ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಆದಾಗ ಆ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನು ನೀವು ಒಂದ್ಸಲ ವಿಡಿಯೋದಲ್ಲಿ ವಾಚ್ ಮಾಡಿ. ಸೊ ಈ ಮೀಟರ್ ಇದು ಬಂದುಬಿಟ್ಟು ಸೊ ಟೋಟಲಿ ಒಂದು ಹಸುವಿನ ಡೀಟೇಲ್ಸ್ ತೋರುವಂಥ ಒಂದು ಡಿಸ್ಪ್ಲೇ. ಇಲ್ಲಿ ಕೆಳಗೆ ಕಾಲಿಗೆ ಕಟ್ಟಿರುವಂಥ ಒಂದು ಸ್ಕ್ಯಾನರನ್ನು ಅದು ಹಾಲು ಕರೆಯಲು ಬಂದಾಗ ಈ ಒಂದು ಸ್ಕ್ಯಾನರು ಅದರ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಸೊ ಇದು ಸೆನ್ಸರು ಅದನ್ನು ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿ ಅದರ ನಂಬರು, ಪ್ರತಿ ಹಸುವಿಗೂ ಒಂದು ನಂಬರ್ ಇರುತ್ತೆ, ಅದರ ನಂಬರು ಮತ್ತು ಅದು ಎಷ್ಟು ಕರುಗಳನ್ನು ಹಾಕಿದೆ, ಎಷ್ಟು ಫ್ಯಾಟ್ ಬರುವಂಥ ಹಾಲನ್ನು ಕೊಡ್ತಾ ಇದೆ, ಎಷ್ಟು ಲೀಟರ್ ಹಾಲು ಕೊಟ್ಟಿದೆ. ಸೊ ಟೋಟಲಿ ಅದರ ಹುಟ್ಟಿದಿಂದ ಅದರ ಬರ್ತಿನಿಂದ ಪ್ರತಿಯೊಂದು ಡೀಟೇಲ್ಸನ್ನು ಸೊ ಈ ಒಂದು ಡಿಸ್ಪ್ಲೇಯಲ್ಲಿ ನಾವು ಅದನ್ನು ಕಾಣಬಹುದು. ಅದರ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗುತ್ತೆ. ಸೊ ಟೋಟಲಿಯಾಗಿ ಇವರು ಪರ್ ಡೇ 10 ಅವರ್ ಮಿಲ್ಕಿಂಗನ್ನು ಮಾಡ್ತಾರೆ. ಸೊ 10 ಗಂಟೆಗಳ ಕಾಲ ಹಾಲನ್ನು ತೆಗಿತಲೇ ಇರ್ತಾರೆ. ಕಂಟಿನ್ಯೂಸ್ ಪ್ರೋಸೆಸ್ ನಡೀತಾ ಇರುತ್ತೆ. ಸೊ ಯಾಕೆಂದರೆ ಹೆಚ್ಚು ಹಸುಗಳಿರ್ತಕ್ಕಂಥ. ಸೊ ನೀವೀಗ ನೋಡಿದ್ರಿ, ಅದು ಸ್ಕ್ಯಾನರ್ ಮುಖಾಂತರ ಯಾವುದೆಷ್ಟು ಏನು ಅಂತಂದು ಅಳಿತಾರೆ ಮತ್ತು ಆರೋಗ್ಯ ವ್ಯವಹಾರ ಎಲ್ಲನೂ ಅದರಲ್ಲೇ ಗೊತ್ತಾಗುತ್ತೆ ಅವರಿಗೆ ಆ ಒಂದು ಹಸುಗಳ ಬಗ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಬರುವಂತಹ ಹಾಲನ್ನು ಸೊ ನೇರವಾಗಿ ಕೆಚ್ಚಲಿನಿಂದ ಟ್ಯಾಂಕ್ಗೆ ಸೊ ಕನೆಕ್ಟ್ ಮಾಡ್ತಾರೆ. ಸುಮಾರು ಪರ್ ಡೇ 20,000ದಿಂದ 30,000 ಹಾಲನ್ನು ಉತ್ಪಾದನೆ ಮಾಡುವಂತಹ ಕನಿಷ್ಠ ಸಾಮರ್ಥ್ಯವನ್ನು ಸೊ ಆ ಒಂದು ಡೈರಿ ಫಾರ್ಮ್ಗಳು ಹೊಂದಿರ್ತವೆ. ಸೊ ಈ ಹಾಲು ಮುಖ್ಯವಾಗಿ ಲೋಕಲ್ಸ್ಗೆ ಅಂತ ಅಂದರೆ ರಾ ಮಿಲ್ಕನ್ನು ಸೊ ಅಲ್ಲಿ ಯಾವುದೇ ರೀತಿ ಮಾರಾಟ ಮಾಡುವಂತಿಲ್ಲ. ಸೊ ಯಾಕೆ ಅಂತಂದರೆ ಇವರು ಕಂಪ್ನಿ ಜೊತೆ ಕಾಂಟ್ರಾಕ್ಟ್ ಮಾಡಿಕೊಂಡಿರ್ತಾರೆ. ಕಂಪ್ನಿಗೆ ಹಾಲನ್ನು ಕೊಡುವಂತಹ ಒಂದು ಒಪ್ಪಂದ ಆಗಿರುತ್ತೆ. ಆ ಒಪ್ಪಂದದ ಪ್ರಕಾರ ಅವರು ಅಲ್ಲಿಗೆ ಕೊಡ್ತಾರೆ. ಸೊ ನೀವೆಷ್ಟೇ ಗೋಗರಿದ್ರು ಅಲ್ಲಿ 1 ಲೀಟರ್ ಸಹ ಸೊ ಹೊರಗಡೆ ಹಾಲನ್ನು ಅವರು ರಾ ಮಿಲ್ಕನ್ನು ಸೊ ಕಚ್ಚಾ ಹಾಲು ಅಂತ ಅಂದರೆ ಅಲ್ಲಿಂದ ತೆಗೆದಂತಹ ಒಂದು ಹಾಲನ್ನು ಮಾರಾಟ ಮಾಡಲ್ಲ. ಯಾಕೆಂದರೆ ಇದು ಅಲ್ಲಿರುವಂತಹ ಒಂದು ಫೆಡರಲ್ ಲಾಗೆ ಸೊ ವಿರುದ್ಧವಾಗಿರೋದ್ರಿಂದ, ಸೊ ಕಾನೂನು ವಿರುದ್ಧವಾಗಿರೋದ್ರಿಂದ ಹಾಲನ್ನು ಅಲ್ಲಿ ಕೊಡಲ್ಲ. ಸಂಪೂರ್ಣ ಎಲ್ಲನೂ ಸಹ ಕಂಪ್ನಿಗೆ ಕೊಡುತ್ತೆ. ಕಂಪ್ನಿಗೆ ಹೋದಂಥ ಹಾಲು ಅಲ್ಲಿನ ಒಂದು ಸೂಪರ್ ಮಾರ್ಕೆಟ್ಗಳಲ್ಲಿ ಅದೇ ಹಾಲು ದೊರೀಬೇಕು ಅಂತ ಅಂದರೆ ಸೊ ಕನಿಷ್ಠ 2 ದಿನಗಳ ಟೈಮ್ ಅನ್ನೋದು ಸೊ ಬೇಕಾಗುತ್ತೆ. ಆ ಪ್ರೊಸೆಸ್ ಎಲ್ಲ ಟೋಟಲಾಗಿ ನಡೆದು ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಒಂದು ಮಿಲ್ಕಿಂಗ್ ಪ್ರೊಸೆಸ್ ನಡೀತಾ ಇರ್ತದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅತಿ ಹೆಚ್ಚು ಹಾಲು ಅಂದರೆ ಇಲ್ಲಿ ಇನ್ನೊಂದು ಮುಖ್ಯ ಮಾಹಿತಿ ಅಂತಂದರೆ ಹೇಳಿದ್ನಲ್ಲ 90, 100, 120 ಲೀಟರ್ ತನಕ ಹಾಲು ಕೊಡುವಂಥ ಹಸುಗಳಿರ್ತವೆ. ಇಷ್ಟು ಹಾಲನ್ನು ಕೊಡಬೇಕಾದ್ರೆ ಅವರು ಯಾವ ರೀತಿ ಆಹಾರವನ್ನು ಅಲ್ಲಿ ಮೇಂಟೈನ್ ಮಾಡ್ತಾರೆ, ಯಾವ ರೀತಿ ಆಹಾರ ಕೊಡ್ತಾರೆ, ಯಾವ ಸಮಯದಲ್ಲಿ ಕೊಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಿ ಹೋಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ ಅಂತ ಹೇಳಿ.